ಓಂ ಗುರುಭ್ಯೋ ನಮಃ. ಶ್ರೀ ಕಾಳಿಕಾದೇವಿ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪಂಡಿತ್ ದುರ್ಗಾಪ್ರಸಾದ್. ವೀಕ್ಷಕರೇ, ಇವತ್ತಿನ ದಿನ ವೀಕ್ಷಕರೇ ಒಂದು ಗೊಂಬೆ ಮೂಲಕ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಒಂದು ಸುಲಭವಾಗಿ ನೀವು ಬಯಸಿದವರನ್ನು ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾರನ್ನಾದರೂ ಮದುವೆ ಆಗಬೇಕು ಅನ್ನೋ ಇಚ್ಛೆ ಇದ್ದರೆ ವೀಕ್ಷಕರೇ, ಯಾರನ್ನಾದರೂ ಅಥವಾ ಪ್ರೀತಿಸಿ ಮೋಸ ಹೋಗಿದ್ರೆ, ಅಥವಾ ದಾಂಪತ್ಯ ಜೀವನದಲ್ಲಿ ಕಲಹ ಅಥವಾ ಗಂಡ ಹೆಂಡತಿ ಜಗಳ ಆಗಿ, ಅಥವಾ ಮೂರನೇ ಪರಸ್ತ್ರೀ ಅಥವಾ ಪರಪುರುಷರ ಸಹವಾಸದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದರೆ, ಅಥವಾ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಜಗಳವಾಡಿ ಡಿವೋರ್ಸ್ ಕೊಡೋ ಹಂತಕ್ಕೆ ಏನಾದರೂ ನಿಮ್ಮ ದಾಂಪತ್ಯ ಜೀವನ ಹೋಗಿದ್ರೆ, ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿಗೆ ನಡೀತಾ ಇದ್ದಾರೆ, ಸ್ವಲ್ಪವೂ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ, ಅದು ಮೀರಿ ನಡೀತಾ ಇದ್ದಾರೆ. ಹಾಗೆ ವೀಕ್ಷಕರೇ, ನಿಮ್ಮ ಸಾಲ ತೊಗೊಂಡಿರೋರಾಗಿರ್ಬೋದು, ಸಾಲ ಕೊಟ್ಟಿರೋರಾಗಿರ್ಬೋದು, ಅವರಿಂದ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ವೀಕ್ಷಕರೇ. ನೀವು ಬಯಸಿದವರನ್ನು ವೀಕ್ಷಕರೇ ಸುಲಭವಾಗಿ ನಿಮ್ಮ ಹಸ್ತಕ್ಕೆ ಬರೋ ರೀತಿಯಲ್ಲಿ, ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಕೈಗೊಂಬೆ ಆಗೋ ರೀತಿಯಲ್ಲಿ, ನಿಮ್ಮ ದಾರಿಗೆ ಬರೋ ರೀತಿಯಲ್ಲಿ, ಹಾಗೆ ಅಷ್ಟೇ ಅಲ್ಲ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವೀಕ್ಷಕರೇ ಒಂದು ವಿಳ್ಳೆದೆಲೆಯನ್ನು ತಗೊಳ್ಳಿ. ವಿಳ್ಳೆದೆಲೆಗೆ ವೀಕ್ಷಕರೇ ಈ ರೀತಿಯಲ್ಲಿ ಮೊದಲಿಗೆ ಮೇಲ್ಭಾಗದಲ್ಲಿ ಶ್ರೀಕಾರವನ್ನು ರಚನೆ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನಂತರದಲ್ಲಿ ವೀಕ್ಷಕರೇ ಈ ಒಂದು ಆಕರ್ಷಣಾ ಚಿಹ್ನೆಯನ್ನು ಬರ್ಕೊಳ್ಳಿ. ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ಒಂದು ಓಂಕಾರವನ್ನು ರಚನೆ ಮಾಡಿಕೊಳ್ಳಿ. ಎಡಭಾಗ ಬಲಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಳ್ಳಿ. ಈ ರೀತಿಯಲ್ಲಿ ಇಷ್ಟಾದ ನಂತರ ವೀಕ್ಷಕರೇ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ರೀತಿಯಲ್ಲಿ ಬರೀರಿ. ಉದಾಹರಣೆಗೆ ವೀಕ್ಷಕರೇ ನಾನು ನಟೇಶ್ ಅನ್ನೋ ಹೆಸರನ್ನು ಬರಿತಾ ಇದ್ದೀನಿ. ಈ ರೀತಿಯಲ್ಲಿ ವೀಕ್ಷಕರೇ ಮೊದಲಿಗೆ ಶ್ರೀಕಾರ, ನಂತರದಲ್ಲಿ ಈ ರೀತಿಯ ಒಂದು ಆಕರ್ಷಣಾ ಚಿಹ್ನೆ, ಮಧ್ಯಭಾಗದಲ್ಲಿ ಓಂಕಾರ, ಎಡಭಾಗ ಬಲಭಾಗದಲ್ಲೂ ಸ್ವಸ್ತಿಕ್ ಚಿಹ್ನೆ, ಕೆಳಭಾಗದಲ್ಲಿ ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರೆದಾದ ನಂತರ ವೀಕ್ಷಕರೇ 4 ದಿಕ್ಕು 4 ಮೂಲೆಯಲ್ಲೂ ವೀಕ್ಷಕರೇ ಈ ರೀತಿಯಲ್ಲಿ ಶ್ರೀಕಾರವನ್ನು ರಚನೆ ಮಾಡ್ಕೊಳ್ಳಿ. ಇಷ್ಟಾದ ನಂತರ ವೀಕ್ಷಕರೇ ಈ ಎಲೆಯ ಮೇಲೆ ವೀಕ್ಷಕರೇ ಒಂದು ಹಿಟ್ಟಿನ ಆಗಿರ್ಬೋದು, ನಂತರದಲ್ಲಿ ಒಂದು ಮರದ ವೀಕ್ಷಕರೇ ಒಂದು ಗೊಂಬೆಯನ್ನು ತಗೊಳ್ಳಿ. ಈ ರೀತಿಯಲ್ಲಿ ಈ ಎಲೆಯ ಮೇಲೆ ಇಡಬೇಕಾಗುತ್ತೆ. ಹೀಗೆ ಇಷ್ಟಾದ ನಂತರ ವೀಕ್ಷಕರೇ ಒಂದು ಮೇಣದ ಬತ್ತಿಯಿಂದ ವೀಕ್ಷಕರೇ ಮೇಣದ ಬತ್ತಿಯನ್ನು ವೀಕ್ಷಕರೇ ಇದರ ಮೇಲೆ ಬಿಡಬೇಕಾಗುತ್ತೆ. ಈ ರೀತಿಯಲ್ಲಿ ಸಂಪೂರ್ಣವಾಗಿ ವೀಕ್ಷಕರೇ ಮೇಣದ ಇದರ ಮೇಲೆ ವೀಕ್ಷಕರೇ ಮೇಣವನ್ನು ಸುರಿಸಬೇಕಾಗುತ್ತೆ. ಈ ರೀತಿಯಲ್ಲಿ ವೀಕ್ಷಕರೇ ಸಂಪೂರ್ಣವಾಗಿ ಮೇಣ ವೀಕ್ಷಕರೇ ಗೊಂಬೆಯನ್ನು ಸಂಪೂರ್ಣವಾಗಿ ಆವೃತವಾಗಬೇಕು ವೀಕ್ಷಕರೇ. ಈ ರೀತಿಯಲ್ಲಿ ಮೇಣವನ್ನು ಸಂಪೂರ್ಣವಾಗಿ ಗೊಂಬೆಯ ಮೇಲೆ ಈ ರೀತಿ ಹಾಕಿ. ಇದು ವೀಕ್ಷಕರೇ ಒಂದು ಪುರಾತನ ಹಾಗೆ ವೀಕ್ಷಕರೇ ತುಂಬ ಬಲಶಾಲಿಯಾದಂಥ ಶಕ್ತಿಶಾಲಿಯಾದಂಥ ಒಂದು ವಶೀಕರಣ ತಂತ್ರ ವೀಕ್ಷಕರೇ. ಮಾಡಿದವರು ಯಥಾವತ್ತಾಗಿ ಫಲಿತಾಂಶವನ್ನು ನೋಡಿದರೆ, ಮಾಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಮಸ್ಯೆಗಳ ಮೇಲೆ ಸಮಸ್ಯೆ ಸೃಷ್ಟಿಯಾಗುವ ಸಂಭವ ಇರುತ್ತೆ ವೀಕ್ಷಕರೇ. ಈ ರೀತಿ ಇಷ್ಟು ಮಾಡಿದ ನಂತರ ವೀಕ್ಷಕರೇ ಒಂದು ವೀಕ್ಷಕರೇ ಮುಖ್ಯವಾಗಿ ಈ ವಿಧಾನವನ್ನು ಮಾಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಮನಸ್ಸು ಚಂಚಲವಾಗಿರಬಾರ್ದು. ಅಂದರೆ ಮಾಡುವಂಥ ಸಮಯದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಅವರ ಹೆಸರು
ಅವರ ಮುಖಲಕ್ಷಣ ಮಾತ್ರ ಜ್ಞಾಪಕಕ್ಕೆ ಬರ್ತಾ ಇರಬೇಕು ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಮನಸ್ಸು ಚಂಚಲವಾಗಿರಬಾರ್ದು. ಈ ರೀತಿ ಮಾಡಿದ ನಂತರ ಇಷ್ಟು ವೀಕ್ಷಕರೇ ಸಂಪೂರ್ಣವಾಗಿ ಮೇಣದಿಂದ ವೀಕ್ಷಕರೇ ಈ ರೀತಿ ಮಾಡಿದ ನಂತರ ಅರಿಶಿಣ ಹಾಗೂ ಕುಂಕುಮವನ್ನು ವೀಕ್ಷಕರೇ ಈ ಗೊಂಬೆಯ ಮೇಲೆ ಈ ರೀತಿಯಲ್ಲಿ ಸಿಂಪಡಿಸಬೇಕಾಗುತ್ತೆ. ಹೀಗೆ ವೀಕ್ಷಕರೇ ಇಷ್ಟಾದ ನಂತರ ವೀಕ್ಷಕರೇ ಇದು ಗೊಂಬೆಯನ್ನು ವೀಕ್ಷಕರೇ ಸಂಪೂರ್ಣವಾಗಿ ಒಂದು ಉಪ್ಪು ಹಾಗೂ ಕರ್ಪೂರದಿಂದ ವೀಕ್ಷಕರೇ ಇಷ್ಟನ್ನು ಸಂಪೂರ್ಣವಾಗಿ ಸುಟ್ಟಾಕಬೇಕಾಗುತ್ತೆ. ಇಲ್ಲ ಸಂಪೂರ್ಣವಾಗಿ ಒಂದು ಹರಿಯುವಂಥ ನದಿಗೆ ಬಿಡಬೇಕಾಗುತ್ತೆ ವೀಕ್ಷಕರೇ. ಇಷ್ಟು ಸಂಪೂರ್ಣವಾಗಿ ಒಂದು ವಿಧಾನವನ್ನು ಮಾಡಿದ ನಂತರ ಈ ಸಂಪೂರ್ಣವಾಗಿ ಒಂದು ಉಪ್ಪು ಹಾಗೂ ಕರ್ಪೂರದಿಂದ ಸಂಪೂರ್ಣವಾಗಿ ಸುಡಬೇಕಾಗುತ್ತೆ. ಇಲ್ಲವಾದಲ್ಲಿ ಒಂದು ಹರಿಯುವಂಥ ನದಿಗೆ ಈ ಸಂಪೂರ್ಣವಾಗಿ ಎಲೆಯ ಸಮೇತ ಗೊಂಬೆಯನ್ನು ಸಂಪೂರ್ಣವಾಗಿ ಹರಿಯುವಂಥ ನದಿಗೆ ಬಿಡಬೇಕಾಗುತ್ತೆ. ಈ ರೀತಿ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅಥವಾ ಯಾರು ನಿಮ್ಮ ಮಾತು ಕೇಳ್ತಾ ಇರಲ್ಲ, ಯಾರಿಂದನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ಅವರಾಗೋರೆ ನಿಮ್ಮ ಹತ್ರ ಬರ್ತಾರೆ. ನೀವು ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿತಾರೆ, ನಿಮ್ಮ ದಾರಿಗೆ ಬರ್ತಾರೆ. ಸಂಪೂರ್ಣವಾಗಿ ನೀವು ಹಾಕಿದ ಗೆರೆಯನ್ನು ದಾಟೋದಿಲ್ಲ ವೀಕ್ಷಕರೇ. ಮಾಡಿ ನೋಡಿ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಇದ್ದರೆ ವೀಕ್ಷಕರೇ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ. ಹಾಗೆ ವೀಕ್ಷಕರೇ ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರು ಇಂಥ ಹಲವಾರು ಸಮಸ್ಯೆಯಿಂದ ವೀಕ್ಷಕರೇ ಪರಿಹಾರ ಸಿಗದೆ ನೊಂದಿದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.